ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಎಲ್ಲರೂ ಇಷ್ಟಪಡೋ ಕೇಕ್. ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಓರಿಯೋ ಬಿಸ್ಕೆಟ್ನ ಯೂಸ್ ಮಾಡಿಕೊಂಡು ಕೇಕ್ ಮಾಡಿದ್ದೀನಿ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲೇದಾಗಿ ನಾನಿಲ್ಲಿ ಒಂದು 5 ಓರಿಯೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ 10 ರೂಪಾಯಿದು ಚಿಕ್ಕ ಪ್ಯಾಕೆಟ್ ತೊಗೊಂಡಿದ್ದೀನಿ. ಇವಾಗ ಇದನ್ನ ಎಲ್ಲನೂ ಪ್ಯಾಕೆಟಿಂದ ತೆಕ್ಕೊಳ್ಳೋಣ. ನೋಡಿ, ಈ ರೀತಿ ಕ್ರೀಮ್ ಬಿಸ್ಕೆಟ್ನ ತಗೊಂಡಿದ್ದೀನಿ. ಇವಾಗ ಇದನ್ನು ಕ್ರೀಮ್ನ ತಗೊಳ್ಳೋಣ. ನೋಡಿ, ಈ ರೀತಿ ಚಾಕುದಿಂದ ಈ ರೀತಿ ಕ್ರೀಮ್ನ ತೆಕ್ಕೊಳ್ಳಿ. ಇದೇ ರೀತಿ ಎಲ್ಲ ಕ್ರೀಮ್ನು ತೆಕ್ಕೊಳ್ಳಿ. ಇವಾಗ ಬಿಸ್ಕೆಟ್ನ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಸೇರಿಸ್ಕೊಳ್ಳಿ. ನೋಡಿ, ಇದೇ ರೀತಿ ಎಲ್ಲ ಬಿಸ್ಕೆಟ್ನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇವಾಗ 1-2 ಏಲಕ್ಕಿನ ಹಾಕ್ಕೊಂಡಿದ್ದೀನಿ. ಅದಕ್ಕೇ 1 ಕಪ್ ಆಗುವಷ್ಟು ಹಾಲನ್ನ ಹಾಕ್ಕೊಳ್ಳಿ. ಒಂದೇ ಸರಿಗೆ ಜಾಸ್ತಿ ಹಾಕ್ಕೊಳಿಬೇಡಿ, ನೋಡಿ ಹಾಕ್ಕೊಳ್ಳಿ. ಮತ್ತು 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಸೋಡಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸಿನ ಮಾಡ್ಕೊಂಡು ಬನ್ನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೇ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಚ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಮೈದಾನ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಅಂದರೆ ಕೇಕು ಅಂಟ್ಕೊಳ್ಳಲ್ಲ ಅಂತ. ಇವಾಗ ಈ ಕೇಕ್ ಬ್ಯಾಟರ್ನ ಇದಕ್ಕೆ ಸೇರಿಸ್ಕೊಳ್ಳಿ. ನೋಡಿ, ಎಲ್ಲನೂ ಇದನ್ನು ಕುಕ್ಕರ್ಗೆ ಸೇರಿಸ್ಕೋಬೇಕು. ನೋಡಿ, ಈ ರೀತಿ 1-2 ಸಾರಿ ಟ್ಯಾಪ್ ಮಾಡಿ. ಮುಂಚೆನೇ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ತವಾನ ಇಟ್ಕೊಂಡಿದ್ದೀನಿ. ದಪ್ಪ ತವ ಇಟ್ಕೊಂಡು ಇವಾಗ ಅದನ್ನು ಫ್ರೀ ಹೀಟ್ ಮಾಡ್ಕೊಳ್ಳಿ. ನಂತರ ತವಾಕಾದ್ಮೇಲೆ ಕುಕ್ಕರ್ನ ಅದ್ರ ಮೇಲಿಟ್ಟು ವಿಸಿಲ್ನ ತೆಗೆದು ಕುಕ್ಕರ್ನ ಮುಚ್ಕೊಳ್ಳಿ. ಇವಾಗ ಇದನ್ನು ಒಂದು 15-20 ನಿಮಿಷ ಬಿಡೋಣ. ಇವಾಗ ಒಂದು ಕಡೆ ನೀರು ಕಾಯಕ್ಕಿಟ್ಟಿದ್ದೀನಿ. ನೀರು ಕಾದ್ಮೇಲೆ ಇದಕ್ಕೆ ಒಂದು ಬೌಲಲ್ಲಿ ಕ್ರೀಮ್ನ ತಗೊಂಡಿದ್ವಲ್ಲ, ಆ ಕ್ರೀಮ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಬೆಯಲ್ಲೇ ಇದು ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸರಿಗೆ ಜಾಸ್ತಿ ಹಾಲು ಹಾಕ್ಕೋಬೇಡಿ. 1 ಸ್ಪೂನ್ ಆಗುವಷ್ಟು ಹಾಲನ್ನ ಹಾಕ್ಕೊಳ್ಳಿ. ತುಂಬ ನೀರು ಮಾಡ್ಕೋಬೇಡಿ. ಕ್ರೀಮ್ ಆಗಿರೋ ಥರ ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಕೇಕ್ ಆಗಿದೆಯಾ ಅಂತ ನೋಡೋಣ. ಲಿಡ್ ಓಪನ್ ಮಾಡಿ ಒಂದು ಟೂತ್ ಪಿಕ್ನ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಯಾವುದೇ ರೀತಿ ಕೇಕ್ ಹತ್ತಲಿಲ್ಲ ಅಂದರೆ ಇವಾಗ ಆಗಿದೆ ಅಂತ. ಇಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಬೇಯೋಕ್ಕೆ ಬಿಡೋಣ. ಫ್ಲೇಮಲ್ಲಿ ಒಂದು 15-20 ನಿಮಿಷ ಟೈಮ್ ಹಿಡಿಯುತ್ತೆ. ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಂತರ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಎಡ್ಜಸ್ನ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಎಡ್ಜಸ್ನ ಬಿಡಿಸ್ಕೋಬೇಕು ಚಾಕುವಿನಿಂದ. ನಂತರ ಒಂದು ತಟ್ಟೆನ ಮೇಲಿಟ್ಟು ಉಲ್ಟಾ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಬಿಟ್ಕೊಳ್ಳುತ್ತೆ. ನಾವು ಮೈದಾ ಹಿಟ್ಟು ಹಚ್ಚಿದ್ವಲ್ಲ, ಅದರಿಂದ ಈ ರೀತಿ ನೀಟಾಗಿ ಬಿಟ್ಕೊಳ್ಳುತ್ತೆ. ಇವಾಗ ನೋಡಿ, ಕೇಕ್ ರೆಡಿಯಾಗಿದೆ. ನೋಡಿ, ತುಂಬಾ ಸ್ಪಾಂಜಿಯಾಗಿ ಬಂದಿದೆ. ನೋಡ್ತಾ ಇದ್ದೀರಲ್ಲ, ತುಂಬಾ ಸಾಫ್ಟಾಗಿ ಬಂದಿದೆ. ಇವಾಗ ಇದನ್ನು ಎಡ್ಜಸ್ಗೆಲ್ಲ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಚಾಕುವಿನಿಂದ. ಜಾಸ್ತಿ ಪ್ರೆಸ್ ಮಾಡ್ಕೋಬೇಡಿ, ಹಂಗೆ ಸುಮ್ಮನೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ನಂತರ ಒಂದು ರೀಲ್ ದಾರ ಇರುತ್ತಲ್ಲ, ಅದನ್ನು ತಗೊಂಡು ಈ ರೀತಿ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರೋ ಅಲ್ಲಿ ಈ ರೀತಿ ರೌಂಡಾಗಿ ದಾರನ ಹಾಕ್ಕೊಳ್ಳಿ.
ನೋಡಿ ಈ ರೀತಿ ಹಾಕ್ಕೊಂಡ್ಮೇಲೆ ದಾರಾನ ಈ ರೀತಿ ಉಲ್ಟಾ ಮಾಡಿದರೆ ಕೇಕ್ ನೀಟಾಗಿ ಕಟ್ಟಾಗುತ್ತೆ. ಚಾಕುವಿನಿಂದ ಕಟ್ ಮಾಡಿದರೆ ಸರಿಯಾಗಿ ಬರಲ್ಲ. ಈ ರೀತಿ ದಾರದಿಂದ ಕಟ್ ಮಾಡ್ಕೊಳ್ಳಿ. ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಓರಿಯೋ ಬಿಸ್ಕೆಟಿಂದ ಈ ರೀತಿ ಸಿಂಪಲಾಗಿ ಕೇಕ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಯಾರು ಬೇಕಾದರೂ ಕೇಕ್ನ ಮಾಡ್ಕೋಬಹುದು. ಹೊರಗಡೆ ತಂದು ತಿನ್ನೋಕ್ಕಿಂತ ಈ ರೀತಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ನೋಡಿ ತುಂಬಾ ನೀಟಾಗಿ ಕಟ್ಟಾಗಿದೆ. ಇವಾಗ ಇದಕ್ಕೇ ನಾನು ಮುಂಚೆನೇ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಶುಗರ್ ಸಿರಪ್ನ ಇದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಟೀ ಗ್ಲಾಸ್ ಆಗೋಷ್ಟು ನೀರನ್ನ ಕುದಿಯೋಕೆ ಇಟ್ಕೊಂಡು ಅದಕ್ಕೇ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಗ್ಯಾಸ್ ಆಫ್ ಆದಮೇಲೆ 1 ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಹಾಕ್ಕೊಂಡು ಈ ರೀತಿ ಶುಗರ್ ಸಿರಪ್ನ ರೆಡಿ ಮಾಡ್ಕೊಂಡಿದ್ದೆ. ನೋಡಿ ಈ ರೀತಿ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಶುಗರ್ ಸಿರಪ್ ಹಾಕೋದ್ರಿಂದ ಕೇಕು ತುಂಬಾ ಜ್ಯೂಸಿಯಾಗಿ ಇರುತ್ತೆ. ನಂತರ ಇದಕ್ಕೆ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಕಡೆ ಇದಿಲ್ಲ ಅಂದರೆ ಕೊಬ್ಬರಿನ ಚಿಕ್ಕದಾಗಿ ತುರಿದು ಈ ರೀತಿ ಹಾಕ್ಕೋಬೋದು. ನೋಡಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗನ ಇದಕ್ಕೆ ಹಾಕ್ಕೊಳ್ಳಿ. ನಂತರ ಇದಕ್ಕೂ ಫೋರ್ಕ್ನಿಂದ ಈ ರೀತಿ ಎಲ್ಲ ಕಡೆನೂ ಹೋಲ್ ಮಾಡ್ಕೊಳ್ಳಿ, ಅಂದರೆ ಶುಗರ್ ಸಿರಪ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅಂತ. ನೋಡಿ ಈ ರೀತಿ ಎಲ್ಲ ಕಡೆನೂ ಹೋಲ್ ಮಾಡ್ಕೊಳ್ಳಿ. ನಂತರ ಇದಕ್ಕೂ ಶುಗರ್ ಸಿರಪ್ನ ಸೇರಿಸ್ಕೊಳ್ಳಿ. ನೋಡಿ ಇದೇ ರೀತಿ ಎಲ್ಲ ಕಡೆನೂ ಶುಗರ್ ಸಿರಪ್ನ ಹಾಕ್ಕೊಳ್ಳಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ. ನೋಡಿ ಈ ರೀತಿ ಬ್ರಷಿಂದ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಫ್ಲವರ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕ್ರೀಮ್ ಇರುತ್ತಲ್ವ ಆ ಕ್ರೀಮಿಂದನೇ ಈ ರೀತಿ ನಡುಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫ್ಲವರ್ನ ಮಾಡ್ಕೊಳ್ಳಿ. ಈ ರೀತಿ ಮನೆಯಲ್ಲೇ ಕೇಕ್ ಮಾಡಿಕೊಡೋದ್ರಿಂದ ಮಕ್ಕಳೆಲ್ಲ ತುಂಬಾ ಇಷ್ಟಪಡ್ತಾರೆ. ನಿಮ್ಮ ಮನೆಯಲ್ಲಿನೂ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಈ ರೀತಿ ಸಿಂಪಲ್ಲಾಗಿ ಕೇಕ್ನ ಮಾಡ್ಕೊಳ್ಳಿ. ಮನೆ ಮಂದಿ ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಈ ಕೇಕ್ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಕ್ರೀಮಿಂದನೇ ಫ್ಲವರ್ ಮಾಡ್ಕೊಳ್ಳಿ. ನೋಡಿ ಇವಾಗ 2 ಕ್ರೀಮಿಂದನೇ ಫ್ಲವರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕ್ರೀಮ್ನ ಹಚ್ಕೊಳ್ಳೋಣ. ಮುಂಚೆನೇ ಕ್ರೀಮ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಇದೇ ರೀತಿ ಕಟ್ ಮಾಡಾದರೂ ತಿನ್ಬೋದು. ಇಲ್ಲಾಂದರೆ ಇನ್ನೂ ಈ ರೀತಿ ಕ್ರೀಮ್ನ ಹಚ್ಕೊಂಡು ಡೆಕೋರೇಷನ್ ಮಾಡ್ಕೋಬಹುದು. ನೋಡಿ ಈ ರೀತಿ ಕ್ರೀಮ್ನ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಇದಕ್ಕೆ ಮತ್ತು ಡೆಸಿಕೇಟೆಡ್ ಕೋಕೋನಟ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು 1 ಡೈರಿ ಮಿಲ್ಕ್ನ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ತುರ್ಕೊಂಡಿದ್ದೀನಿ. ಈ ರೀತಿ ತುರಿಯೋದ್ರಿಂದ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ ಅಂತ. ನೋಡಿ ಈ ರೀತಿ ಸಣ್ಣ ತುರಿಯೋ ಮಣಿಯಿಂದ ಈ ರೀತಿ ಚೆನ್ನಾಗಿ ತುರ್ಕೊಳ್ಳಿ. ಮನೇಲಿ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಈ ರೀತಿ ಮನೇಲೇ ಕೇಕ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಂತರ ಡೆಕೋರೇಷನ್ಗೆ ಅಂತ 2 ಓರಿಯೋ ಬಿಸ್ಕೆಟ್ನ ಈ ರೀತಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ನಂತರ ಫ್ಲವರ್ನ ಇದಕ್ಕೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಷನ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಟೂಟಿ ಫ್ರೂಟಿ ಇತ್ತು, ಇದರಿಂದನೇ ಇದು ಆಪ್ಷನಲ್ಲು, ನೀವು ಬೇಕಿದ್ದರೆ ಹಾಗೆ ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಇತ್ತು ಅಂತ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಇದು ರೆಡಿ ಆಗೋಯಿತು. ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಹಾಗೇನಾದರೂ ಕಟ್ ಮಾಡ್ಕೊಳ್ಳಿ ಸೆಟ್ ಆಗಲಿ ಅಂತ. ಫ್ರಿಜ್ ಇಲ್ಲ ಅಂದರೆ ಹಾಗೆ ಇಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ಕಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಮತ್ತು ತುಂಬಾ ಜ್ಯೂಸಿಯಾಗಿ ಬಂದಿದೆ. ನಿಮಗೂ ಈ ಕೇಕ್ ವಿಧಾನ ಇಷ್ಟ ಆದರೆ ನಿಮ್ಮ ಮನೇಲೂ ಒಂದು ಸಾರಿ ಟ್ರೈ ಮಾಡಿ. ಟೇಸ್ಟಿಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ರೆಸಿಪಿನ ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.